ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ಡೇ 37. ಇವತ್ತು ನಾವೇನು ಫೋಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಡಾಕರ್ನ ವ್ಯಾಲ್ಯೂಮ್ಸ್. ಅಂದರೆ ಕುಬರ್ನೆಟಿಸ್ನ ಸ್ಟೋರೇಜ್ ಪಾರ್ಟ್ ಹೋಗೋದಕ್ಕಿಂತ ಮುಂಚೆ ಈ ಡಾಕರ್ ವ್ಯಾಲ್ಯೂಮ್ ಕಾನ್ಸೆಪ್ಟ್ ಅನ್ನೋದು ಅರ್ಥ ಆಗಬೇಕಾಗುತ್ತೆ. ಸೊ ಹಾಗಾಗಿ ಫಸ್ಟ್ ನಾವು ಇವತ್ತು ಡಾಕರ್ ವ್ಯಾಲ್ಯೂಮ್ನ ಬಗ್ಗೆ ನೋಡೋಣ. ಡಾಕರ್ ವ್ಯಾಲ್ಯೂಮ್ ಆದಮೇಲೆ ನೆಕ್ಸ್ಟ್ ಸೆಷನ್ಸ್ಗಳಲ್ಲಿ ನಾನು ಕುಬರ್ನೆಟಿಸ್ನ ಸ್ಟೋರೇಜ್ ಪಾರ್ಟ್ ಕಂಪ್ಲೀಟಾಗಿ ನಾವು ನೋಡ್ತಾ ಹೋಗ್ತೀವಿ. ಸೊ ಹಾಗಾದರೆ ಈ ಡಾಕರ್ ವ್ಯಾಲ್ಯೂಮಲ್ಲಿ ಯಾವ ರೀತಿ ಇಂಪಾರ್ಟೆಂಟ್ ಆಗುತ್ತೆ, ಹೇಗೆ ವ್ಯಾಲ್ಯೂಮ್ನ ಕ್ರಿಯೇಟ್ ಮಾಡೋದು, ವ್ಯಾಲ್ಯೂಮ್ನ ಕ್ರಿಯೇಟ್ ಮಾಡಿದ್ಮೇಲೆ ಪರ್ಸಿಸ್ಟೆಂಟ್ ಡೇಟಾ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಹಾಗಿದ್ರೆ ಲೆಟ್ ಮಿ ಶೇರ್ ಮೈ ಸ್ಕ್ರೀನ್. ಓಕೆ, ಸೊ ಲೆಟ್ ಮಿ ಶೇರ್ ಮೈ ಸ್ಕ್ರೀನ್. ಸೊ ಈಗ ನನಗೇನಂತ ಹೇಳಿದ್ರೆ ನಾನೊಂದು ಉಬಂಟು ಇನ್ಸ್ಟೆನ್ಸ್ನ ತೊಗೊಂಡಿದ್ದೀನಿ. ಈ ಉಬಂಟು ಇನ್ಸ್ಟೆನ್ಸ್ ಎಲ್ಲಿಂದ ತೊಗೊಂಡಿದ್ದೀನಿ ಅಂದರೆ, ಸೊ ನನ್ನ AWS ಅಲ್ಲಿ ಹೋಗಿ ನಾನೊಂದು ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಇಲ್ಲಿ ನಾನು ಏನು ಮಾಡ್ತೀನಿ, ಡಾಕರ್ನ ಇನ್ಸ್ಟಾಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾಕೆ ಈ ಥರ ಮಾಡ್ತಿದ್ದೀನಿ ಅಂದರೆ, ಜಸ್ಟ್ ನಾವು ಆ್ಯಕ್ಚುಯಲ್ ಸ್ಟೋರೇಜ್ ಅಂದರೆ ಕುಬರ್ನೆಟಿಸ್ ಸ್ಟೋರೇಜ್ಗೆ ಹೋಗೋದಕ್ಕಿಂತ ಮುಂಚೆ ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ವಾಟ್ ಐ ಆಮ್ ಡೂಯಿಂಗ್, ನಾನು ಈ ಕಂಪ್ಲೀಟ್ ಸೆಷನಲ್ಲಿ ನಾನು ಕಂಪ್ಲೀಟಾಗಿ ಡಾಕರ್ ವ್ಯಾಲ್ಯೂಮ್ಸ್ನ ಇನ್ ಡೆಪ್ತ್ ಆಗಿ ಹೇಳ್ತೇನೆ. ಅದಾದಮೇಲಿಂದ ನಾವು ಕುಬರ್ನೆಟಿಸಲ್ಲಿ ಪರ್ಸಿಸ್ಟೆನ್ಸ್ ಅಂದರೆ ಏನು, ಪರ್ಸಿಸ್ಟೆಂಟ್ ವ್ಯಾಲ್ಯೂಮ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಡೀಟೇಲಾಗಿ ಮಾತಾಡೋಣ. ಸಿಸ್ಟಮ್ CTL ಸ್ಟೇಟಸ್ ಡಾಕರ್ ಅಂತ ಹಾಕಿದ್ರೆ ನನಗೆ ಈ ಡಾಕರ್ನ ಸ್ಟೇಟಸ್ ಅನ್ನೋದು ಬರುತ್ತೆ. ರೆಡಿನಾ? ಇವಾಗ ನೋಡಿ, ಡಾಕರ್ PS ಯಾವುದೇ ರೀತಿ ಕಂಟೈನರ್ ಇಲ್ಲ. ನಿಮ್ಗೆ ಆಲ್ರೆಡಿ ಡಾಕರ್ನ ಬಗ್ಗೆ ನಿಮಗೆ ಡೀಟೇಲ್ಸ್ ಇದ್ದಾವೆ. ಈಗ ನಾನೇನು ಮಾತಾಡ್ತೀನಿ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಸಿಂಪಲ್ಲಾಗಿ ಒಂದು ಡಾಕರ್ ರನ್ -IT ಸಪೋಸ್. ಈಗ ನಾನು ಏನು ಮಾಡ್ತೀನಿ ಅಂದರೆ, ನನ್ನ ಡಾಕರ್ ಹಬ್ಬಿಗೆ ಹೋಗ್ತೀನಿ. ಅಲ್ಲಿ ನನ್ನ ಹತ್ರ ಇರೋ ಅಪ್ಲಿಕೇಶನ್ಸ್ಗಳನ್ನ ತೊಗೊಂಡು ನಾನು ಐಲ್ ಟ್ರೈ ಟು ಎಕ್ಸ್ಪೋಸ್ ಇಟ್. ಆಯಿತಾ? ಸೊ ಇದು ನನ್ನ ಡಾಕರ್ ಹಬ್. ಸೊ ಲೆಟ್ ಮಿ ಸೈನ್ ಇನ್. ಆಯಿತಾ? ಸೈನ್ ಇನ್. ಸೊ ಈ ಸೈನ್ ಇನ್ನಲ್ಲಿ ಲೆಟ್ ಮಿ ಜಸ್ಟ್ ಟು ಸೈನ್ ಇನ್. ಓಕೆ, ಸೊ ಇವಾಗ ನಾನೇನು ಮಾಡ್ತೀನಿ, ನನ್ನ ಡಾಕರ್ ಪರ್ಸ್ನಲ್ ರೆಪಾಸಿಟರಿಗೆ ಲಾಗಿನ್ ಆಗ್ತಾ ಇದ್ದೀನಿ. ಒಂದು DevSecOps ಪೈಪ್ಲೈನ್ ಇದೆ, ಸ್ನೇಕ್ ಗೇಮ್ ಇದೆ, ವೆಕ್ಟರ್ ಸ್ಪೇಸ್ ಇದೆ ಅಲ್ಲ. ಲೆಟ್ಸೆ ನಾನು ಈ ಸ್ನೇಕ್ ಗೇಮ್ನ ತೊಗೊಳ್ತಾ ಇದ್ದೀನಿ. ಈ ಸ್ನೇಕ್ ಗೇಮ್ನಲ್ಲಿ ಹೋಗಿ ಒಂದು ಟ್ಯಾಗ್ ಇದೆ, ರೈಟ್? ಈ ಟ್ಯಾಗಲ್ಲಿ ಈ ಇಮೇಜ್ ಏನಿದೆಯಲ್ಲ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡಿಕೊಂಡು ಸೊ ಲೆಟ್ಸೆ ಒಂದು ಇಮೇಜ್ನ ಅಂದರೆ ಒಂದು ಡಾಕರ್ ಪುಲ್ನ ನಾನು ಮಾಡ್ತಿದ್ದೀನಿ. ಸೊ ಪುಲ್ ಮಾಡಿದೆ, ಇಮೇಜ್ ಲೋಡ್ ಆಗ್ತಾ ಇದೆ ನನಗೆ. ಇಮೇಜ್ ಲೋಡ್ ಆದಮೇಲೆ ನನಗೇನು ಬೇಕೋ ಇಫ್ ಐ ಗೋ ಇನ್ಸೈಡ್ ದಟ್ ಡಾಕರ್, ಇಲ್ಲಿ ನನಗೆ ಯಾವ ಪೋರ್ಟ್ ಮೇಲೆ ಎಕ್ಸ್ಪೋಸ್ ಆಗಿದೆ ಅನ್ನೋದು ಬೇಕು. ಸೊ ಪೋರ್ಟ್ ಬಂದುಬಿಟ್ಟು ಪೋರ್ಟ್ 8080 ಮೇಲೆ ಎಕ್ಸ್ಪೋಸ್ ಆಗಿದೆ. ನಾನೇನು ಮಾಡ್ತೀನಿ, ಸೊ ರನ್ ಆಯಿತು. ಡಾಕರ್ ಇಮೇಜಸ್ ಅಂತ ಹಾಕಿದಾಗ ಇದು ಬಂದಿದೆ. ಈಗ ನಾನು ಡಾಕರ್ ರನ್ ಅದಕ್ಕೂ ಮುಂಚೆ ನೋಡಿ df-kh ಅಂತ ಹಾಕ್ತೀನಿ. ಸರಿನಾ? df-kh ಅಂತ ಹಾಕಿದ್ಮೇಲೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಯಾವುದೇ ರೀತಿ ಓವರ್ಲೇಸ್ ಏನೂ ಕೂಡ ಇಲ್ಲ. ನಾನಿವಾಗ ಏನು ಮಾಡ್ತೀನಿ, ಒಂದು ಕಂಟೈನರ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಕಂಟೈನರ್ನ ಕ್ರಿಯೇಟ್ ಹೆಂಗೆ ಮಾಡ್ತೀನಿ ಅಂದರೆ, ಡಾಕರ್ ರನ್ -IT -d -name C1, ಇದರಲ್ಲಿ -name C1, ಇಲ್ಲಿ -p 8080 ಮೇಲೆ ಎಕ್ಸ್ಪೋಸ್ ಆಗಿರೋದು 8080. ಆಮೇಲಿಂದ ಐದರ್ ನೀವು ಈ ಟ್ಯಾಗ್ನಾದರೂ ಹಾಕ್ಬೋದು, ಇಲ್ಲ ಇಮೇಜ್ ID-ನಾದರೂ ಹಾಕ್ಬೋದು. ನಾವು ಕ್ರಿಯೇಟ್ ಮಾಡೋಣಲ್ಲ, ಕ್ರಿಯೇಟ್ ಮಾಡಿದ ತಕ್ಷಣ ಏನಾಯಿತು, ಈಗ df-kh ಹಾಕ್ತೀನಿ. df-kh ಹಾಕಿದ ತಕ್ಷಣ ನಿಮ್ಮ ಈ ID ಮೇಲೆ ಒಂದು ಓವರ್ಲೇ, ಅಂದರೆ ಈ ಓವರ್ಲೇ ಅನ್ನೋದು ಕ್ರಿಯೇಟ್ ಆಯಿತು. ಈ ಓವರ್ಲೇ ಸೈಜ್ ಅಂದರೆ ನಮಗೆ ನಾರ್ಮಲಾಗಿ /dev ರೂಟ್ ಬಂದುಬಿಟ್ಟು ನಮ್ಮ ರೂಟ್ ವ್ಯಾಲ್ಯೂಮ್ ಅಲ್ವಾ. ರೂಟ್ ವ್ಯಾಲ್ಯೂಮ್ ಎಷ್ಟಿದೆಯೋ ಕಂಟೈನರ್ ವ್ಯಾಲ್ಯೂಮ್ ಕೂಡ ಅಷ್ಟೇ ಇದೆ. ಇದೇ ನನ್ನ ಕಂಟೈನರ್ ವ್ಯಾಲ್ಯೂಮ್ ಇವಾಗ ಸದ್ಯಕ್ಕೆ. ಆಯಿತಾ? ಈಗ ನಾನು ಏನು ಮಾಡ್ತೀನಿ, ಈಗ ಇದನ್ನೇ ನಾನು ಈ ಅಪ್ಲಿಕೇಶನ್ನ ಲಾಂಚ್ ಮಾಡ್ತೀನಿ. ಸೊ ನನ್ನ ಟೆಸ್ಟ್ ಸರ್ವರ್ ಕಾಪಿ ಗೋ ಹಿಯರ್ 8080 ಮೇಲೆ ಎಕ್ಸ್ಪೋಸ್ ಮಾಡಿದ್ದೀನಿ. 8080 ಮೇಲೆ ಎಕ್ಸ್ಪೋಸ್ ಮಾಡಿದ್ರೆ ಸೊ ನನ್ನ ಅಪ್ಲಿಕೇಶನ್ ಲಾಗಿನ್ ಆಯಿತು, ರೈಟ್? ಸೊ ನನ್ನ ಅಪ್ಲಿಕೇಶನ್ ಬಂತು. ಸೊ ನೀವು ಇದನ್ನೇನಾದರೂ ನೋಡ್ತೀನಿ ಅಂತಂದರೆ, ಸೊ ಲೆಟ್ಸ್ ಎ ಕ್ರಿಯೇಟ್ ಒನ್. ಇಲ್ಲಿ ಜಸ್ಟ್ ಎಲ್ಲನೂ ಕೊಡಿ. ಸೊ ಸೇಮ್ ಥಿಂಗ್, ಯೂಸರ್ ನೇಮ್ ಬಂದು ಇದನ್ನು ತೊಗೊಳ್ತೀನಿ. ಆಯಿತಾ? ಅದನ್ನೇ ಪಾಸ್ವರ್ಡ್ ಕೂಡ ಕೊಟ್ಟು ಕ್ರಿಯೇಟ್ ಅಕೌಂಟ್ ಕೊಡ್ತೀನಿ. ಸಮ್ ಇಶ್ಯೂ ಬರ್ತಾ ಇದೆ, ಲೆಟ್ ಇಟ್, ಇದ್ರ ಕತೆ ಬಿಡಿ, ನಮ್ಗೆ ಅಪ್ಲಿಕೇಶನ್ ಅಲ್ಲ ಇಂಪಾರ್ಟೆಂಟ್. ಇವಾಗ ನಾವು ಸಮ್ಹೌ ಅಪ್ಲಿಕೇಶನ್ ಈಸ್ ವರ್ಕಿಂಗ್ ಫೈನ್. ಇವಾಗ ಸಪೋಸ್ ಇದರ ಡೇಟಾ, ಇದರ ಡೀಟೇಲ್ಸು ಎಲ್ಲ ಕೂಡ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಇವಾಗ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ನಾನು ಐಲ್ ರೆಪ್ರೆಸೆಂಟ್ ಇಟ್ ಇಲ್ಲಿ ಕರೆಕ್ಟಾಗಿ, ಸೊ ದಟ್ ನಿಮಗೆ ಕ್ಲಾರಿಟಿ ಬರುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಸೊ ಇವಾಗ ಮೊದಲನೇದಾಗಿ ನಾನು ಏನು ಮಾಡಿದೆ, ಇದು ನನ್ನ ಸರ್ವರ್.
ಆಯಿತಾ. ಸೊ ಲೆಟ್ಸ್ ಸೇ ಐಲ್ ಕನ್ಸಿಡರ್ ದಿಸ್ ಆಸ್ ಮೈ ಸರ್ವರ್ ಆಯಿತಾ. ಸೊ ಲೆಟ್ಸ್ ಸೇ ಸರ್ವರ್. ಓಕೆ, ಸೊ ಲೆಟ್ಸ್ ಇಮ್ಯಾಜಿನ್ EC2 ಅಂತ ಹಾಕ್ಕೊತೀನಿ. ಈ EC2ನ ಇಲ್ಲಿ ಮೆನ್ಷನ್ ಮಾಡ್ತೀನಿ. ಈ EC2 ಅಲ್ಲಿ ನಾನೇನು ಮಾಡಿದೆ, ನಾನು ಆಲ್ರೆಡಿ ಡಾಕರ್ನ ಇನ್ಸ್ಟಾಲ್ ಮಾಡಿದೆ, ರೈಟ್. ಸೊ ಈ ಡಾಕರ್ನ ಇನ್ಸ್ಟಾಲ್ ಮಾಡಿದೆ. ಈ ಡಾಕರ್ ಕಲರ್ ಬಂದುಬಿಟ್ಟು ಬ್ಲೂ ಅಂತ ಹಾಕ್ಕೊತೀನಿ. ಸೊ ಡಾಕರ್ನ ಇನ್ಸ್ಟಾಲ್ ಮಾಡಿದೆ. ಈಗ ಈ ಡಾಕರಲ್ಲಿ ನಾನೊಂದು ಇಮೇಜ್ನ ಕಾಲ್ ಮಾಡಿದೆ, ರೈಟ್. ಈ ಇಮೇಜ್ನ ಕಾಲ್ ಮಾಡಿದ್ರೆ, ಓಕೆ, ಈ ಇಮೇಜ್ನ ಕಾಲ್ ಮಾಡಿದ್ರೆ ನನಗೆ ಈ ಕಸ್ಟಮ್ ಇಮೇಜ್ ಅನ್ನೋದು ಬಂತು. ಓಕೆ, ಈ ಕಸ್ಟಮ್ ಇಮೇಜ್ ಅನ್ನೋದು ಬಂತು. ಕಸ್ಟಮ್ ಇಮೇಜ್ ಏನೋ ಬಂದಿದ್ದಾಯಿತು. ಓಕೆ, ಕಸ್ಟಮ್ ಇಮೇಜ್ ಏನೋ ಬಂದಿದ್ದಾಯಿತು. ಇದನ್ನು ನಾನೇನು ಮಾಡ್ತಾ ಇದ್ದೀನಿ, ಈಗ ಇಲ್ಲಿ ನಾನು df-kh ಮಾಡಿದ್ರೆ ನನಗೆ ಈ ಬ್ಲಾಗ್ದು ಯಾವುದೇ ರೀತಿಯಾದಂತಹ ವ್ಯಾಲ್ಯೂಮ್ ಇರಲಿಲ್ಲ. ಈಗ ಬೈ ಡಿಫಾಲ್ಟಾಗಿ ಈ ಒಂದು ಸರ್ವರ್ಗೆ ರೂಟ್ ವ್ಯಾಲ್ಯೂಮ್ ಅನ್ನೋದಿರುತ್ತಲ್ಲ, ಅದೇ ರೂಟ್ ವ್ಯಾಲ್ಯೂಮಲ್ಲಿ ನಾನೇನಾಯಿತು, ಇಲ್ಲಿ ಕಂಟೈನರ್ ಅಂತ ಕ್ರಿಯೇಟ್ ಮಾಡಿದರೆ, ಓಕೆ, ಕಂಟೈನರ್ ಅಂತ ಹಾಕ್ಕೊತೀನಿ. ನೋಡಿ, ಇದು ನನ್ನ ಕಂಟೈನರ್ ಆಯಿತಾ. ಸೊ ಒಂದು ನಿಮಿಷ, ಒಳ್ಳೆ ಇಮೇಜ್ ಯಾವುದಾದ್ರು ನೋಡೋಣ. ಲೆಟ್ಸ್ ಇಮ್ಯಾಜಿನ್ ದಿಸ್ ಈಸ್ ಮೈ ಕಂಟೈನರ್. ಸೊ ಕಂಟೈನರ್ ಕ್ರಿಯೇಟ್ ಆಯಿತು, ಈ ಇಮೇಜಿಂದ ಕಂಟೈನರ್ ಕ್ರಿಯೇಟ್ ಆಯಿತು, ಕರೆಕ್ಟಾ. ಓಕೆ, ಈ ಇಮೇಜಿಂದ ಕಂಟೈನರ್ ಕ್ರಿಯೇಟ್ ಆಯಿತು. ಈಗ ಈ ಕಂಟೈನರಲ್ಲಿ ನಾನು ಈ ಕಂಟೈನರ್ನ ಎಕ್ಸ್ಪೋಸ್ ಮಾಡಿದಾಗ ನನಗೆ ಈ ಅಪ್ಲಿಕೇಶನ್ ಬಂತು. ಇವಾಗ ಅಪ್ಲಿಕೇಶನ್ ಕೂಡ ಲುಕಿಂಗ್ ಫೈನ್. ಸೊ ಇದನ್ನು ನಾನು ತಗೊಳ್ತಾ ಇದ್ದೀನಿ. ಸೊ ಜಸ್ಟ್ ಫಾರ್ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗೋಸ್ಕರ ನಾನು ಈ ಥರ ಮಾಡ್ತಿದ್ದೀನಿ, ಆಯಿತಾ. ಸೊ ಇದನ್ನು ವಾಟ್ ಐ ವಿಲ್ ಡೂ ಅಂದರೆ, ಒಂದು ನಿಮಿಷ ಆಯಿತಾ. ಇಲ್ಲಿ ನಾನು ಅಪ್ಲಿಕೇಶನ್ ಹಾಕ್ಕೊತೀನಿ. ದಿಸ್ ಈಸ್ ಮೈ ಅಪ್ಲಿಕೇಶನ್ ಅಂತ ಅಂದ್ಕೊಳ್ಳಿ. ನಾ ಗೋ ಬ್ಯಾಕ್, ಈ ಥರ ಇದೆ. ಸೊ ಇದೆಲ್ಲ ಫೈನ್, ಹಿಂಗಿರಲಿ. ನನಗೀಗ ಏನಪ್ಪ ಅಂತ ಹೇಳಿದ್ರೆ, ಈಗ ಈ ಕಂಟೈನರ್ ಏನಾದರೂ ಡಿಲೀಟ್ ಮಾಡಿದ್ರೆ ನನ್ನ ಈ ಅಪ್ಲಿಕೇಶನ್ ಇರುತ್ತಾ, ನನ್ನ ಡೇಟಾ ಎಲ್ಲಿ, ಆ್ಯಂಡ್ ಆಲ್ಸೋ ಈ ಅಪ್ಲಿಕೇಶನ್ ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಗೋ ಹಿಯರ್. ಈಗ ನೋಡಿ ಡಾಕರ್ PS, ಈ ಡಾಕರ್ PS ಒಳಗಡೆ ಹೋಗಬೇಕು ಅಂದರೆ ಡಾಕರ್ exec-it ಈಗ ನಾನು ಕಂಟೈನರ್ ನೇಮ್ ಅಥವಾ ಕಂಟೈನರ್ ಇದಾದಮೇಲೆ ಬಿನ್ ಬ್ಯಾಶ್ ಅಂತ ಹಾಕ್ತಾ ಇದ್ದೀನಿ, ಕರೆಕ್ಟ್ ಅಲ್ವಾ. ಸೊ ನಾವು ಈಗ ನಾನು ಆ್ಯಪ್ ಯೂಸರ್ ಮತ್ತು ಈ ಕಂಟೈನರ್ ಒಳಗಡೆ ಇದ್ದೀನಿ. LS ಅಂತ ಮಾಡಿದ್ರೆ ನೋಡಿ, ಇಲ್ಲಿ ನಿಮ್ಮ ಡೇಟಾ ಫೋಲ್ಡರು ಮತ್ತು app.jar ಎಲ್ಲ ಕೂಡ ಇಲ್ಲಿ ಇದೆ, ರೈಟ್. ಇಲ್ಲಿ ಡೇಟಾ ಒಳಗಡೆ ಇಲ್ಲಿ ಡೇಟಾಬೇಸು ಮತ್ತು ನಮ್ಮ ಮೇಯ್ನ್ ಜಾರ್ ಫೈಲ್ ಅನ್ನೋದು ಇಲ್ಲಿ ರನ್ನಿಂಗ್ ಆಗ್ತಾ ಇದೆ. ಇವಾಗ ನನಗೇನು ಬೇಕಂತ ಹೇಳಿದ್ರೆ, ಈಗ ಆಲ್ಸೋ ಓಕೆ, ನಾನು ಇದರಿಂದ ಎಕ್ಸಿಟ್ ಆಗ್ತೀನಿ. ಓಕೆ, ಎಕ್ಸಿಟ್ ಆಗ್ತೀನಿ. ಈಗ ಡಾಕರ್ನ ಹೋಮ್ ಪಾತ್ ಏನು, ಡಾಕರ್ನ ಹೋಮ್ ಪಾತ್ ಬಂದುಬಿಟ್ಟು cd/warlib ಓಕೆ ಡಾಕರ್. ಓಕೆ, ಡಾಕರ್ ಇಲ್ಲಿಗೆ ಬಂದರೆ ಇದು ಡಾಕರ್ನ ಹೋಮ್ ಪಾತ್. ಈ ಡಾಕರ್ನ ಹೋಮ್ ಪಾತಲ್ಲಿ CD ವ್ಯಾಲ್ಯೂಮ್ಸ್ ಅಂತ ಟೈಪ್ ಮಾಡಿದರೆ LS ಇಲ್ಲಿ ಯಾವುದೇ ಥರದ ವ್ಯಾಲ್ಯೂಮ್ಸ್ ಇಲ್ಲ, ಅರ್ಥ ಆಯ್ತಾ. ಇವಾಗ ನೋಡಿ, ವಾಟ್ ಐ ವಾಂಟೆಡ್ ಟು ಡೂ ಅಂದರೆ, ಡಾಕರ್ PS ನಾನೇನು ಮಾಡ್ತೀನಿ, ಡಾಕರ್ RM ಅಥವಾ ಫಸ್ಟ್ ಸ್ಟಾಪ್ ಮಾಡಿಬಿಟ್ಟು C1 ಅಂತ ಹೇಳ್ತೀನಿ. ಅದಾದಮೇಲೆ ಡಾಕರ್ RM C1 ಅಂತ ಮಾಡ್ತೀನಿ. ಇವಾಗ ಕಂಪ್ಲೀಟಾಗಿ ಎರೇಸ್ ಆಗೋಯ್ತು. ಆಲ್ಸೋ df-kh ಮಾಡಿದರೆ ನೋಡಿ, ಆ ಓವರ್ಲೇ ವರ್ಷನ್ ಕೂಡ ಹೊರಟೋಯ್ತು. ಈಗ ನನಗೇನು ಬೇಕಪ್ಪ ಅಂದರೆ, ನನಗೆ ಐ ನೀಡ್ ಅ ಡೇಟಾ. ಓಕೆ, ಐ ನೀಡ್ ಡೇಟಾ ವಿಚ್ ಇಸ್ ಪ್ರೆಸೆಂಟ್ ಇನ್ ದಿಸ್ ವ್ಯಾಲ್ಯೂಮ್. ಅರ್ಥ ಮಾಡ್ಕೊಳ್ಳಿ, ಐ ನೀಡ್ ದ ಡೇಟಾ. ಈಗ ಆ ಡೇಟಾ ಬೇಕು. ಇವಾಗೇನು ಪ್ರತಿ ಸತಿನೂ ಈ ಕಂಟೈನರ್ ರೀಸ್ಟಾರ್ಟ್ ಅಥವಾ ಈ ಕಂಟೈನರ್ ಏನಾದರೂ ಡಿಲೀಟ್ ಆದರೆ ನನಗೆ ಆಟೋಮೆಟಿಕಲಿ ನನ್ನ ಡೇಟಾ ಕೂಡ ಲಾಸ್ ಆಗುತ್ತೆ. ಅಂದರೆ ಈ ಕಂಟೈನರಲ್ಲಿರುವಂತಹ ಡೇಟಾ ಕೂಡ ಲಾಸ್ ಆಗುತ್ತೆ. ಅದಕ್ಕೆ ನಾನೇನು ಮಾಡಬೇಕು? ಸೊ ಡೇಟಾ ಪರ್ಸಿಸ್ಟೆನ್ಸ್ ಅಂತಂದರೆ ವಾಟ್ ಎವರ್ ದ ಕಂಟೈನರ್ ಡೇಟಾ ಇರುತ್ತೆ, ಅಥವಾ ಕಂಟೈನರ್ ರೀಸ್ಟಾರ್ಟ್ ಆಯಿತು, ಕಂಟೈನರ್ ಸ್ಟಾಪ್ ಆಯಿತು, ಅಥವಾ ಕಂಟೈನರಲ್ಲಿ ಡಿಲೀಟ್ ಆಯಿತು ಅಂದಾಗ ನನ್ನ ಡೇಟಾ ನನಗೆ ಸಿಗಬೇಕು. ಅದೇನೇ ಡೇಟಾ ಪರ್ಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಇವಾಗ ನಾನೇನು ಮಾಡ್ತೀನಿ, ನಾನು ಈ ಕಂಟೈನರ್ಗೆ ಒಂದು ವ್ಯಾಲ್ಯೂಮ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ, ಒಂದು ವ್ಯಾಲ್ಯೂಮ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಆಯಿತಾ. ಜಸ್ಟ್ ಇದು
ಇದು ಕುಬರ್ನಿಟೀಸ್ ಆಗಿಬಿಡತ್ತೆ. ಜಸ್ಟ್ ಲೆಟ್ಸ್ ಗೋ ವಿತ್ ಸಿಂಪಲ್ ಡಾಕರ್ ವ್ಯಾಲ್ಯೂಮ್ ಅಂತ ಹೇಳ್ತೀನಿ. ಲೆಟ್ಸ್ ಬ್ಲಾಕ್ ಹಾಕಿದ್ರೆ ಓಕೆ ಈ ಥರದೊಂದು ಬರುತ್ತೆ. ನಾನೊಂದು ಇದನ್ನು ವ್ಯಾಲ್ಯೂಮ್ ಅಂತ ಕರಿತಾ ಇದ್ದೀನಿ. ಈಗ ಇದೇ ಕಂಟೈನರ್ಗೆ ನಾನು ಅಂದರೆ ಈಗ ಕಂಟೈನರ್ಗೆ ಎಕ್ಸಿಸ್ಟಿಂಗ್ ಕಂಟೈನರ್ಗೆ ವ್ಯಾಲ್ಯೂಮ್ ಅಟ್ಯಾಚ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ನಾರ್ಮಲಾಗಿ ಮತ್ತೆ ಇನ್ನೊಮ್ಮೆ ಕಂಟೈನರ್ ಕ್ರಿಯೇಟ್ ಮಾಡಿಬಿಟ್ಟು ತೋರಿಸ್ತೀನಿ. ಈಗ ನಾರ್ಮಲಾಗಿ ಏನಾಗುತ್ತೆ, ಓಕೆ ಲೆಟ್ಸ್ ಗೋ ಬ್ಯಾಕ್. ಡಾಕರ್ ವ್ಯಾಲ್ಯೂಮ್ LS ಅಂತ ಹಾಕಿದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಡಾಕರ್ ವ್ಯಾಲ್ಯೂಮ್ ಇಲ್ಲ, ಆಯಿತಾ. ಇಲ್ಲಿ ನೀವು ಸಪೋಸ್ ಇಫ್ ಯು ವಾಂಟೆಡ್ ಟು ಪ್ರಾವಿಷನ್ EC2 ಅದಕ್ಕೆ ಮೆಥಡ್ ಬೇರೆ ಇದೆ. ನಾನು ಕುಬರ್ನಿಟೀಸಲ್ಲಿ ತೋರಿಸ್ತೀನಿ ಹೆಂಗೆ EC2ಗೆ ಅಂದರೆ ಲೈಕ್ EBSಗೆ ಪ್ರಾವಿಷನ್ ಮಾಡೋದು ಅಂತ. ಫಾರ್ ನಾವೇನು ಮಾಡೋಣ, ಎಫಿಮರಲ್ ಅಂತ ಹೇಳಿದ್ರೆ ನನ್ನ ಈ ಒಂದು ಸಿಸ್ಟಮ್ ಏನಿದೆ ಅಲ್ಲ, ನನ್ನ ಒಂದು ಸರ್ವರ್ನ ಸ್ಟೋರೇಜ್ ಏನಿರುತ್ತೆ ಆ ಸರ್ವರ್ನ ಸ್ಟೋರೇಜ್ ಯೂಸ್ ಮಾಡಿಕೊಂಡು ಬಿಲ್ಡ್ ಮಾಡುವಂಥದ್ದನ್ನು ಕ್ರಿಯೇಟ್ ಮಾಡೋದನ್ನು ನಾವು ಎಫಿಮರಲ್ ಅಂತ ಕರಿತೀವಿ. ಹಾಗಾದರೆ ಈ ಎಫಿಮರಲ್ಗೆ ಡಾಕರ್ ವ್ಯಾಲ್ಯೂಮ್ LS ಈಗ ನಾನೇನು ಮಾಡ್ತೀನಿ, ಐ ವಿಲ್ ಕ್ರಿಯೇಟ್ ಒನ್ ಸಿಂಪಲ್ ವ್ಯಾಲ್ಯೂಮ್. ಇವಾಗ ನೋಡಿ ಡಾಕರ್ ವ್ಯಾಲ್ಯೂಮ್ ಕ್ರಿಯೇಟ್ ಮೈ ವ್ಯಾಲ್ಯೂಮ್ ಅಂತ ಹಾಕ್ತೀನಿ, ಅಥವಾ ಮೈ ವಾಲ್ ಅಂತನೋ ಏನು ಬೇಕಾದ್ರೂ ನಿಮ್ಮ ನೇಮ್ ಇಟ್ಕೊಳ್ಳಿ ನೀವು, ಇಟ್ಸ್ ಓಕೆ. ಈಗ ಮೈ ವ್ಯಾಲ್ ಅನ್ನೋದು ಕ್ರಿಯೇಟ್ ಆಯಿತು. ಇವಾಗ ಡಾಕರ್ ವ್ಯಾಲ್ಯೂಮ್ LS ಅಂತ ಮಾಡಿದ್ರೆ ಲೋಕಲ್ ಡ್ರೈವರ್ ಅಂದರೆ ನನ್ನ ಈ ಕರೆಂಟ್ EBS ಏನಿದೆ ಅಥವಾ ಕರೆಂಟ್ ರೂಟ್ ಬ್ಲಾಕ್ ಏನಿದೆ ಆ ಬ್ಲಾಕಲ್ಲಿ ಈ ಲೋಕಲ್ ಡಿಸ್ಕ್ ಅನ್ನೋದು ಅಥವಾ ಲೋಕಲ್ ಬ್ಲಾಕ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೀವೇನಾದರೂ ಇದನ್ನು ಇನ್ಸ್ಪೆಕ್ಟ್ ಮಾಡಿದ್ರೆ ಡಾಕರ್ ವ್ಯಾಲ್ಯೂಮ್ ಇನ್ಸ್ಪೆಕ್ಟ್ ಆಯಿತಾ. ಈ ವ್ಯಾಲ್ಯೂಮ್ ಇನ್ಸ್ಪೆಕ್ಟಲ್ಲಿ ನಾನು ಹೇಳ್ತೀನಿ ಈ ನನ್ನ ಮೈವ್ಯಾಲ್ನ ಹಾಕಿದಾಗ ನೋಡಿ ಕ್ರಿಯೇಟೆಡ್ ಯಾವಾಗ ಕ್ರಿಯೇಟ್ ಆಗಿದ್ದು ಡ್ರೈವರ್ ಲೋಕಲ್ಲ EBS ಅಂತ ಇಲ್ಲಿ ಡಿಫೈನ್ ಮಾಡಬೇಕಾಗತ್ತೆ. ಲೇಬಲಲ್ಲಿ ಅಲ್ಲಿದೆ, ಮೌಂಟ್ ಪಾಯಿಂಟಲ್ಲಿ ಎಲ್ಲಿ ಮೌಂಟ್ ಆಗಿದೆ ಅಂದರೆ ಇಲ್ಲಿ ಮೌಂಟ್ ಆಗಿದೆ, ದಿಸ್ ಇಸ್ ದ ಮೌಂಟ್ ಪಾಯಿಂಟ್ ಅಂತ ಹೇಳ್ತಾ ಇದೆ. ಇವಾಗ LS ಇಲ್ಲಿ ಮೈವ್ಯಾಲ್ ಅನ್ನೋದು ಕ್ರಿಯೇಟ್ ಆಗಿದೆ. ಗೋ ಟು CD ಮೈವ್ಯಾಲ್. ನಾನು ಆಲ್ರೆಡಿ ಆ ಲೊಕೇಶನಲ್ಲಿ ಇದ್ದೀನಿ, ವಾರ್ಲಿಬ್ ಡಾಕರ್ ವ್ಯಾಲ್ಯೂಮ್ಸ್ ಈ ಲೊಕೇಶನಲ್ಲಿ ನಾನು LS ಮಾಡಿದ್ರೆ ಇದು ನಿಮ್ಮ ಡೇಟಾ ಫೋಲ್ಡರ್. ಈ ಡೇಟಾ ಫೋಲ್ಡರ್ ಒಳಗಡೆ ಹೋದರೆ ಸದ್ಯಕ್ಕೆ ಇವಾಗ ಯಾವುದೇ ರೀತಿ ಡೇಟಾ ಇಲ್ಲ, ಆಯ್ತಾ, ಡೇಟಾ ಅನ್ನೋದು ಇಲ್ಲ. ಇವಾಗ ನಾನೇನು ಮಾಡ್ತೀನಿ, ಲೆಟ್ಸ್ ಗೋ ಬ್ಯಾಕ್ ಸ್ವಲ್ಪ ಹೊರಗಡೆಗೆ, ಆಯಿತಾ. ಇಲ್ಲಿದ್ದೀನಿ ನಾನು. ಇವಾಗ ನಾವು ಡೇಟಾ ಪರ್ಸಿಸ್ಟೆನ್ಸ್ ಮಾಡಬೇಕು ಅಂತಂದಾಗ ನನ್ನ ವ್ಯಾಲ್ಯೂಮ್ನ ನಾನು ಕ್ರಿಯೇಟ್ ಮಾಡ್ಕೋಬೇಕು. ಇವಾಗ ನಾನು ಅರ್ಲಿಯರ್ ನಾವು ಡಾಕರ್ ವ್ಯಾಲ್ಯೂಮ್ ಕ್ರಿಯೇಟ್ ಮಾಡಿದ್ವಲ್ಲ, ಈ ಡಾಕರ್ ವ್ಯಾಲ್ಯೂಮ್ ಕ್ರಿಯೇಟ್ ಮಾಡಿದಾಗ ಈ ರನ್ ಏನಿತ್ತು ನಾನೇನು ಮಾಡ್ತೀನಿ, ಒಂದು ವ್ಯಾಲ್ಯೂಮ್ನ ಆ್ಯಡ್ ಮಾಡ್ತೀನಿ. ಹೆಂಗಪ್ಪ ಆ್ಯಡ್ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಓಕೆ ಫಸ್ಟ್ ಆಫ್ ಆಲ್ ಇದು /ಆ್ಯಪ್ಗೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸೆಕೆಂಡ್ ಇರಿ, ಯಾಕೆ ಅಂತ ಹೇಳಿದ್ರೆ ಮತ್ತೆ ಕ್ರಿಯೇಟ್ ಮಾಡೋದು ಬೇಡ ನನಗೆ. ಲೆಟ್ ಮಿ ಗೋ ಹಿಯರ್. ಸ್ನೇಕ್ ಗೇಮ್ ಅಂತ ಒಂದು ಬಿಲ್ಡ್ ಮಾಡಿರ್ತೀನಿ. ಈ ಸ್ನೇಕ್ ಗೇಮಲ್ಲಿ ಡಾಕರ್ ಫೈಲ್ ನೋಡೋಣ. ಈ ಡಾಕರ್ ಫೈಲ್ ನೋಡಿದ್ರೆ ಇಲ್ಲಿ /ಆ್ಯಪ್ ಅನ್ನೋದು ನನ್ನ ಡೈರೆಕ್ಟ್ರಿ, ಇದು ನನ್ನ ಫಿಕ್ಸ್ ಡೈರೆಕ್ಟ್ರಿ ಅಲ್ವಾ. ಈ ಡೈರೆಕ್ಟ್ರಿಯಲ್ಲೇ ನನ್ನ ಜಾರ್ ಫೈಲ್ ಅನ್ನೋದು ಕಾಪಿ ಆಗುತ್ತೆ. ಆ್ಯಂಡ್ ಅಂದರೆ ಈ ಏನು app.jar ಇದೆ ಇದು ಕಾಪಿ ಆಗುತ್ತೆ, ಕರೆಕ್ಟ್ ಅಲ್ವಾ. ಈಗ ನನಗೇನು ಅಂತಂದರೆ ಇದೇ ಕಮಾಂಡಿಗೆ ನಾನೇನು ಮಾಡ್ತೀನಿ, ಡಾಕರ್ ರನ್ -it ಇದೆಯಲ್ಲ, ಇಲ್ಲಿ ಬಿಫೋರ್ ಇಮೇಜ್ಗೂ ಮುಂಚೆ ನಾನೇನು ಮಾಡ್ತೀನಿ -v ಅಂತ ಹಾಕ್ತೀನಿ. ಇವಾಗ ನೀವೇನು ನಾನು ಇನ್ನೊಂದು ಇದು ಮಾಡ್ಬೋದು, ಈ ಥರ ಸ್ಲ್ಯಾಶ್ ಕೊಟ್ಟು ಓಕೆ ಒಂದು ನಿಮಿಷ, ಇದಕ್ಕೇನೋ ಕ್ರಿಯೇಟ್ ಆಯಿತು. ಓಕೆ ಒಂದು ಸೆಕೆಂಡ್, ಡಾಕರ್ PS, ಓಕೆ ಒಂದು ಸೆಕೆಂಡ್, ಡಾಕರ್ RM ಡಾಕರ್ ಟಾಪ್ C1, ಓಕೆ ಹಾಗೇನೆ ಡಾಕರ್ RM C1. I'll remove it, I don't want. So first ಇಂದ ಬರೀತೀನಿ ಕಮಾಂಡು, ಡಾಕರ್ ರನ್ -it -d -name. ಓಕೆ ಲೆಟ್ಸ್ ನೇಮ್ ಬಂದುಬಿಟ್ಟು C1 ಅಂತ ಹಾಕ್ಕೊಂಡು ಇವಾಗ ನೋಡಿ ನೆಕ್ಸ್ಟ್ ಲೈನ್ಗೆ ಅಂದರೆ ಪ್ರಾಪರ್ ವ್ಯಾಲ್ಯೂಮ್ ತೋರಿಸೋಣ ಅಂತ ಅಷ್ಟೇ ನಿಮಗೆ. ಈಗ ನಾನಿಲ್ಲಿ ಹೇಳ್ತಾ ಇದ್ದೀನಿ, ಸೊ ನನ್ನ ವ್ಯಾಲ್ಯೂಮ್ ಏನು, ನನ್ನ ವ್ಯಾಲ್ಯೂಮ್ ನೇಮ್ ಬಂದುಬಿಟ್ಟು ಮೈವ್ಯಾಲ್ ಅನ್ನೋದು ನನ್ನ ವ್ಯಾಲ್ಯೂಮ್ ನೇಮ್, ಕರೆಕ್ಟಾ. ಇಲ್ಲಿ ನೋಡಿದ್ರೆ ನಾನು ಮೈವ್ಯಾಲ್ ಅನ್ನೋದು ಕ್ರಿಯೇಟ್ ಮಾಡಿದ್ದೀನಿ. ಈ ಮೈವ್ಯಾಲಿಗೆ
ಓಕೆ, ಈ ಮೈ ವ್ಯಾಲಿಗೆ ನನ್ನ ಕಂಟೈನರಲ್ಲಿರುವಂತಹ ಸ್ಲ್ಯಾಶ್ ಆ್ಯಪ್, ಅಂದರೆ ನನ್ನ ಕಂಟೈನರ್ಲಿರುವಂಥ ಸ್ಲ್ಯಾಶ್ ಆ್ಯಪ್, ಇದು ನನ್ನ ಡಿಫಾಲ್ಟ್ ಡೈರೆಕ್ಟ್ರಿ ಅಲ್ವಾ, ಈ ಸ್ಲ್ಯಾಶ್ ಆ್ಯಪ್ನ ಅಸೈನ್ ಮಾಡ್ತಾ ಇದ್ದೀನಿ. ಅಸೈನ್ ಮಾಡಿಬಿಟ್ಟು ಇಲ್ಲಿ ಓಕೆ, ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಐಫನ್ ಇಮೇಜ್. ಓಕೆ, ಯಾವುದು ಇಮೇಜು? ಇಮೇಜ್ ಬಂದುಬಿಟ್ಟು ಇಲ್ಲಿರುವಂಥ ಇಮೇಜ್, ನಮ್ಮ ಇಮೇಜ್ ಇತ್ತಲ್ಲ ಆಗಲೇ, ಅದನ್ನು ನಾನು ತಗೊಳ್ತಾ ಇದ್ದೀನಿ. ಆಯಿತಾ, ಇದು ನನ್ನ ಇಮೇಜ್ ನೇಮ್. ಕಾಪಿ ಮಾಡ್ಕೊಳ್ಳಿ, ಪೇಸ್ಟ್ ಮಾಡ್ಕೊಳ್ಳೋಣ. ಆಯಿತಾ, ಡನ್. ಇಷ್ಟಾದರೆ ಸಾಕು ನಮಗೆ. ಈಗ ಸಮಥಿಂಗ್ ವಿ ಮಿಸ್ಡ್. ಐಫನ್ ಇಲ್ಲಿ ಓಕೆ, ಯು ಡೋಂಟ್ ನೀಡ್ ಟು ಗೋ ವಿತ್ ಐಫನ್ ಇಲ್ಲಿ ಅಲ್ವಾ, ಬಿಕಾಸ್ ಅದು ಕುಬರ್ನೆಟಿಸಲ್ಲಿ ನಾವು ಕ್ರಿಯೇಟ್ ಆಯಿತಾ. ಇವಾಗ ನೋಡಿ ಡಾಕರ್ ಪಿ ಎಸ್ ಆದಾಗ ನನಗೆ ನನ್ನ ಕಂಟೈನರ್ ಎಲ್ಲಿದೆನಾ, ಸೊ ಕಂಟೈನರ್ ಏನೋ ಫೈನ್. ಇವಾಗ ನಾವು ನೋಡಬೇಕಾಗಿರೋದು df-kh ನೋಡಿದಾಗ ಇಲ್ಲಿ ನನ್ನ ವ್ಯಾಲ್ಯೂಮ್ ಅನ್ನೋದು ಕ್ರಿಯೇಟ್ ಆಗಿದೆ, ಎಂಟ್ರಿ ಕೂಡ ಇದೆ. ಆಯಿತಾ, ಕ್ಲಿಯರ್ ಅಲ್ಲ ಇಲ್ಲಿ ತನಕ? ಸೊ ಹಾಗಿದ್ರೆ ಇಲ್ಲಿ ತನಕ ಕ್ಲಿಯರ್ ಆಗಿದೆ, ಜಸ್ಟ್ ಕ್ಲಿಯರ್ ಅಂತ ಹಾಕಿ ನನಗೆ ಕಮೆಂಟಲ್ಲಿ. ಲೆಟ್ಸಿ, ಇವಾಗ ಇದೇ ಮೈ ವ್ಯಾಲ್ ಏನಿದೆ, ಈ ಮೈ ವ್ಯಾಲಲ್ಲಿ ಈ ಡೇಟಾ ಫೋಲ್ಡರ್ಗೆ ಹೋದರೆ ಆವಾಗಲೇ ನನಗೆ ಈ ಡೇಟಾ ಫೋಲ್ಡ್ರಲ್ಲಿ ಏನಿತ್ತು, ಈ ಡೇಟಾ ಫೋಲ್ಡ್ರಲ್ಲಿ ಏನೂ ಇರಲಿಲ್ಲ, ಎಂಟಿ ಇತ್ತು. ಇವಾಗ ನೋಡಿ app.jar ಮತ್ತು ಡೇಟಾ ಅಂತ ಇದೆ. ನಾನೇನು ಮಾಡ್ತೀನಿ, mkdir ಮನೋಜ್ ಫೋಲ್ಡರ್ ಅಂತ ಕ್ರಿಯೇಟ್ ಮಾಡಿಬಿಟ್ಟು ಈ ಮನೋಜ್ ಫೋಲ್ಡರ್ ಒಳಗಡೆ ನಾನು ಎಕೋ ಹಲೋ, ಓಕೆ, ಹಲೋ ITK ಫ್ಯಾಮ್, ಹೌ ಆರ್ ಯು ಡೂಯಿಂಗ್, ಹೇಗಿದ್ದೀರಾ ಅಂತ ಹಾಕ್ತಿದ್ದೀನಿ. ಹೇಗಿದ್ದೀರಾ ಅಂತ ಹಾಕಿ ನಾನು ಇದನ್ನು ಹಾಕಿ, ಅಂದರೆ ಇದನ್ನು ಒಂದು itk.txt ಅಂತ ಹಾಕ್ತೀನಿ. ಓಕೆ, itk.txt ಅಂತ ಹಾಕ್ತೀನಿ. ಸೊ ಇವಾಗ ನಾನು ಎಲ್ಲಿ ಎಡಿಟ್ ಮಾಡ್ತಾ ಇದ್ದೀನಿ, ನಾನು ನನ್ನ ವ್ಯಾಲ್ಯೂಮಲ್ಲಿ ಎಡಿಟ್ ಮಾಡ್ತಾ ಇದ್ದೀನಿ. ಈಗ ಸೇಮ್ ಡೇಟಾ, ಇವಾಗ ನಾನು ಏನು ಡೇಟಾ ಎಡಿಟ್ ಮಾಡೋದ್ನಲ್ಲ, ಈಗ ನಾನೇನು ಮಾಡ್ತೀನಿ, ಡಾಕರ್ exec -it ಇಮೇಜ್ ನೇಮ್ ಬಂದುಬಿಟ್ಟು C1, ಇಲ್ಲಿ ಬಿನ್ ಬ್ಯಾಶಿಂದ ನಾನು ಕಂಟೈನರ್ ಒಳಗಡೆ ಲಾಗಿನ್ ಆಗ್ತೀನಿ. ಲಾಗಿನ್ ಆದರೆ LS ಮಾಡಿದ್ರೆ ನೋಡಿ ಮನೋಜ್ ಫೋಲ್ಡರ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ಆ ಮನೋಜ್ ಫೋಲ್ಡರ್ ಒಳಗಡೆ LS ಮಾಡಿದರೆ itk.txt ಅನ್ನೋದು ಕೂಡ ಕ್ರಿಯೇಟ್ ಆಗಿದೆ. ಆಯಿತಾ, ಸೊ ಹೀಗೆ ಇಂಟರ್ ಕನೆಕ್ಷನ್. ಈಗ ಏನಾಯಿತು, ನಾನೇನಾದರೂ ಇಲ್ಲಿ ಈಗ ನನ್ನ ಕಂಟೆಂಟ್, ಅದೇ ಇದು ನನ್ನ ಲೋಕಲಲ್ಲಿ ಒಂದು ವ್ಯಾಲ್ಯೂಮ್ ಕ್ರಿಯೇಟ್ ಮಾಡಿದ್ದೀನಿ, ಆ ವ್ಯಾಲ್ಯೂಮ್ನ ಇಲ್ಲಿಗೆ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಏನಾಗುತ್ತೆ, ಈ ಕಂಟೈನರಲ್ಲಿರೋ ಡೇಟಾ ಎಲ್ಲ ಕೂಡ ಈ ಬ್ಲಾಕ್ಗೆ ಆಕ್ಸೆಸ್ ಆಗುತ್ತೆ, ಈ ವ್ಯಾಲ್ಯೂಮಲ್ಲಿರೋದೆಲ್ಲ ಕೂಡ ಈ ಕಂಟೈನರ್ಗೂ ಕೂಡ ಆಕ್ಸೆಸ್ ಆಗುತ್ತೆ. ಹಾಗಾದರೆ ಆಕ್ಸೆಸ್ ಆಗ್ತಿದೆ ಅಂದಾಗ ಸಪೋಸ್ ಈಗ ನಾನು ಈ ಕಂಟೈನರ್ನ ಡಿಲೀಟ್ ಮಾಡಿಬಿಡ್ತೀನಿ. ಆಯಿತಾ, ಇವಾಗ ಏನು ಈ ಡೇಟಾ ಇರುತ್ತಾ, ಅದಕ್ಕೂ ಮುಂಚೆ ನಾನು ಕಂಟೈನರಿಂದ ಏನಾದರೂ ಡೇಟಾ ಬರೀತೀನಿ. ಸೊ ಅದಕ್ಕೆ ಎಕೋ ನಾ ಹೇಳ್ತೀನಿ ಇಲ್ಲಿ ಡಾಲರ್ ಹೋಸ್ಟ್ ನೇಮ್ ಇದನ್ನು ಹೇಳ್ತೀನಿ, test.txt ಅಂತ. ಸಮಥಿಂಗ್ ಈಸ್ ರಾಂಗ್ ಇಲ್ಲಿ. ಓಕೆ, ಸೊ ಬೆಟರ್. ಓಕೆ, ಒಂದು ನಿಮಿಷ. ಫಸ್ಟ್ ಆಫ್ ಆಲ್ ಎಕೋ ಡಾಲರ್ ಹೋಸ್ಟ್ ನೇಮ್ ಹಾಕಿದರೆ ಏನೂ ಪ್ರಿಂಟ್ ಆಗ್ತಾಯಿಲ್ಲ. ಜಸ್ಟ್ ಹೋಸ್ಟ್ ನೇಮ್ ಹಾಕಿದ್ರೆ ಇದು ಪ್ರಿಂಟ್ ಆಗ್ತಾಯಿದೆ. ಈ ಪ್ರಿಂಟ್ನ ನಾನು ತೆಗಿಬೇಕು ಅಂದರೆ, ಎಕೋಲ್ಲಿ ತೆಗಿಬೇಕು ಅಂದರೆ ಇದೇ ಎಕೋಗೆ ನಾನು ಹಾಕ್ತೀನಿ, ಈ ಪ್ಯಾರಂಥೆಸಿಸ್ ಹಾಕ್ತೀನಿ. ಓಕೆ, ಪ್ರಿಂಟ್ ಆಗುತ್ತೆ. ಈ ಪ್ಯಾರಂಥೆಸಿಸ್ ಹಾಕಿದ್ದನ್ನು ನಾನು test.txt ಒಳಗಡೆ ಮೂವ್ ಮಾಡ್ತೀನಿ. ಓಕೆ, ಪರ್ಮಿಷನ್ ಡಿನೈಡ್. ಓಕೆ, ದ್ಯಾಟ್ ಈಸ್ ಅ ರೀಸನ್. ಆಯಿತಾ, ಇದು ಏನು ಫೈಲ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಬಿಡ್ತಿಲ್ಲ ಇಲ್ಲಿ. ಸೊ ಫೈನ್, ಅದನ್ನೇ ಇಟ್ಸ್ ಓಕೆ. ಇಫ್ ಐ ಆಮ್ ಗೋಯಿಂಗ್ ವಿತ್ itk.txt, ಓಕೆ, ಪರ್ಮಿಷನ್ ಡಿನೈಡ್ ಮಾಡ್ತದೆ, ಇಟ್ಸ್ ಓಕೆ, ಲೆಟ್ ಇಟ್ ಬಿ. ಆಯಿತಾ, ನನಗೆ ಐ ನೀಡ್ ಟು ರೀಟೈನ್ ಮೈ ಡೇಟಾ ಇಲ್ಲಿ. ಆಯಿತಾ, ಸೊ ಡೇಟಾ ರೀಟೈನ್ ಮಾಡಬೇಕು ಅಂದಾಗ ಎಕ್ಸಿಟ್ ಆದರೆ ಇಲ್ಲೂ ಕೂಡ itk.txt ಇದೆ. ಈಗ ಡಾಕರ್ PS ಇದೆನಾ, ಈಗ ಡಾಕರ್ ಸ್ಟಾಪ್ ಮಾಡ್ತಿದ್ದೀನಾ, ಡಾಕರ್ ಸ್ಟಾಪ್ C1ನ, ಆಮೇಲೆ ಡಾಕರ್ rmc1 ಅಂತ ಕೊಟ್ಟರೆ ನನಗೆ C1 ಅನ್ನೋದು ರಿಮೂವ್ ಆಯಿತು. C1 ಅನ್ನೋದು ರಿಮೂವ್ ಆದಮೇಲೆ df-kh ನಿಮಗೆ ಆ ಓವರ್ಲೇ ಅನ್ನೋದು ಇನ್ನೂ ಇಲ್ಲ, ಆ ಓವರ್ಲೇ ಅನ್ನೋದು ಡಿಲೀಟ್ ಆಯಿತು. ಆದರೆ
ಈಗ ನೋಡಿ ಎಲ್ ಎಸ್ ಈ ಡೇಟಾ ಅನ್ನೋದು ಹಾಗೇ ಇದೆ, ಆಯಿತಾ, ಹಾಗೇ ಇದೆ. ನಿಮ್ಮ ಮೈವ್ಯಾಲಲ್ಲಿ ಏನು ಡೇಟಾ ಕ್ರಿಯೇಟ್ ಮಾಡಿದ್ರಿ ಆ ಡೇಟಾ ಹಾಗೇ ಇದೆ. ಇವಾಗ ಸಪೋಸ್ ಈ ವ್ಯಾಲ್ಯೂಮ್ನ ಬೇರೊಂದು ಕಂಟೈನರ್ಗೆ ರಿಯೂಸ್ ಮಾಡ್ಬೋದಾ? ಎಸ್, ರಿಯೂಸ್ ಮಾಡ್ಬೋದು. ಮಲ್ಟಿಪಲ್ ಕಂಟೈನರ್ಸ್ಗೆ ಸೇಮ್ ವ್ಯಾಲ್ಯೂಮ್ನ ಇಟ್ಕೊಳ್ಬೋದು. ಸೊ ಹಾಗಾದರೆ ಅದನ್ನು ಹೆಂಗೆ ಮಾಡ್ತೀವಿ ನೋಡೋಣ. ಇವಾಗ ನಾನು ಆಲ್ರೆಡಿ ಮೈ ವ್ಯಾಲ್ಯೂಮ್ ಕ್ರಿಯೇಟ್ ಮಾಡಿದ್ದೀನಿ, ನನ್ನ ಡೇಟಾನೂ ಇದೆ, ಬೇರೊಂದಕ್ಕೆ ಅಟ್ಯಾಚ್ ಮಾಡಬೇಕು ಅಂತಂದಾಗ ವೆರಿ ಸಿಂಪಲ್ ನೋಡಿ, ಡಾಕರ್ ರನ್ ಓಕೆ -IT ಓಕೆ -hyphen ನೇಮ್ ಇಲ್ಲಿ C2 ಅಂತ ಹಾಕ್ತಾ ಇದ್ದೀನಿ. ಈಗ ವಾಟ್ ಐ ವಾಂಟ್ -v. ಸೊ ಮೈ ವ್ಯಾಲ್ ಅನ್ನೋದು ನನ್ನ ವ್ಯಾಲ್ಯೂಮ್ ನೇಮ್, ಆ್ಯಂಡ್ ವ್ಯಾಲ್ಯೂಮ್ ನೇಮ್ ಆದಮೇಲೆ /app ಅಂತಲೇ ಡಿಫೈನ್ ಮಾಡ್ತಾ ಇದ್ದೀನಿ. /app ಆದಮೇಲೆ ನಾನಿಲ್ಲಿ ಹೇಳ್ತೀನಿ ಉಬಂಟುನ ಡೈರೆಕ್ಟಾಗಿ ತೊಗೊಂಡು ಬ್ಯಾಶ್ ಅಂತ ಕೊಡ್ತೀನಿ, ಆಯಿತಾ. ಸೊ ಉಬಂಟು ಇರಲಿಲ್ಲ, ಅದಕ್ಕೆ ಇದು ಕ್ರಿಯೇಟ್ ಮಾಡ್ತಾ ಇದೆ, ಅಂದರೆ ಪುಲ್ ಮಾಡಿಕೊಂಡು ಬಿಲ್ಡ್ ಮಾಡ್ತಾ ಇದೆ. ಬಿಲ್ಡ್ ಆಯಿತಾ. ಇವಾಗ ನೋಡಿ, ನಾನು ಆಲ್ರೆಡಿ ಆ ಉಬಂಟು ಇನ್ಸ್ಟೆನ್ಸಲ್ಲಿ ಇದ್ದೀನಿ. ದಟ್ಸ್ ಓಕೆ. cd/appಗೆ ಹೋಗೋಣ. ಆ್ಯಪಿಗೆ ಹೋದರೆ ನೋಡಿ, ಆ ಡೇಟಾ ಅನ್ನೋದು ಬಂದಿದೆ, ನನಗೆ ಈ ಕಂಟೈನರ್ಗೂ ಕೂಡ ಅಟ್ಯಾಚ್ ಆಯಿತು. ಸೊ ಅಂದರೆ ಏನಾಗುತ್ತೆ, ಗೋ ಬ್ಯಾಕ್ ಇಲ್ಲಿಗೆ. ಇಲ್ಲಿ ಕಂಟೈನರ್ಸ್ಗಳು ಯಾವುದಾದ್ರೂ ಆಗಿರಲಿ ಪರವಾಗಿಲ್ಲ, ಇಫ್ ಯು ಆರ್ ಗಿವಿಂಗ್ ದ ಸೇಮ್ ಸೋರ್ಸ್, ನಿಮಗೆ ಆ ಸೋರ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತಾ ಹೋಗುತ್ತೆ, ಆಯಿತಾ. ಸೊ ಕಂಟೈನರ್ ಆಯಿತಾ, ಈ ಕಂಟೈನರ್ ಅಂತ ತಗೊಳ್ತಾನೆ. ಸೊ ಈಗ ಈ ಕಂಟೈನರ್ಗೆ ಮೊದಲು ಹೆಂಗೆ ಡೇಟಾ ಆಯಿತು, ಸಪೋಸ್ ಇಫ್ ಐ ಆಮ್ ಕ್ರಿಯೇಟಿಂಗ್ ಅ ಡಿಫ್ರೆಂಟ್ ಕಂಟೈನರ್ ವಿತ್ ಡಿಫ್ರೆಂಟ್ ಇಮೇಜ್, ಇದೇ ವ್ಯಾಲ್ಯೂಮ್ನ ನಾನು ಏನಾದರೂ ಅಟ್ಯಾಚ್ ಮಾಡಿದ್ರೆ ಎಸ್ ಯು ಕ್ಯಾನ್ ಅಟ್ಯಾಚ್ ಇಟ್, ಆಯಿತಾ. ಈ ಥರ ಅಟ್ಯಾಚ್ ಮಾಡ್ಬೋದು, ಅಂದರೆ ಸೇಮ್ ಡೇಟಾ ಈ ಎರಡೂ ಕಂಟೈನರಲ್ಲೂ ಕೂಡ ಶೇರ್ ಮಾಡ್ಕೊಳ್ಬಹುದು, ಆಯಿತಾ. ಇದು ಅಡ್ವಾಂಟೇಜ್, ಇದು ಪರ್ಸಿಸ್ಟೆನ್ಸ್ ಅಂದರೆ ನಿಮ್ಮ ಡೇಟಾನ ನೀವು ಕಾಪಾಡ್ಕೊಳ್ಳೋದಕ್ಕೆ ಪರ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಸೊ ಕಂಟೈನರ್ ಕ್ರಿಯೇಟ್ ಮಾಡಿದ್ವಿ, ಫೈಲ್ನ ವ್ಯಾಲ್ಯೂಮಲ್ಲಿ ಸ್ಟೋರ್ ಮಾಡಿದ್ವಿ, ಕಂಟೈನರ್ C1ನ ಡಿಲೀಟ್ ಮಾಡಿದ್ವಿ, ವ್ಯಾಲ್ಯೂಮ್ ಸ್ಟಿಲ್ ಎಕ್ಸಿಸ್ಟ್ ಇತ್ತು, ಕಂಟೈನರ್ C2 ಕ್ರಿಯೇಟ್ ಮಾಡಿದ್ವಿ, ಆವಾಗ ಆ ಕಂಟೈನರ್ C2ಗೆ ಫೈಲ್ ಬಿಟ್ವಿ, ಅಂದರೆ ಫೈಲ್ ಅನ್ನೋದು ಶೇರ್ ಆಗ್ತಾ ಇದೆ. ಸೊ ನಾವು ನೀವು ಇನ್ನೊಂದು ವ್ಯಾಲ್ಯೂಮ್ನ ಕ್ರಿಯೇಟ್ ಮಾಡಿಕೊಂಡು ಅಂದರೆ ಈ ವ್ಯಾಲ್ಯೂಮ್ನ ಆಕ್ಯುಪೈ ಮಾಡಿದ್ರೂ ಕೂಡ ಎಸ್, ನಿಮಗೆ ಈ ಒಂದು ವ್ಯಾಲ್ಯೂಮಲ್ಲಿರೋ ಡೇಟಾ ಅಲ್ಲಿಗೂ ಕೂಡ ಶೇರ್ ಆಗುತ್ತೆ, ಆಯಿತಾ. ಬೋತ್ ದ ಕಂಟೈನರ್ಸ್ಗೂ ಕೂಡ ಶೇರ್ ಆಗುತ್ತೆ. ಸೊ ವಾಟ್ ಐ ಮೀನ್ ಟು ಸೇ ಅಂದರೆ, ಈಗ ಲೆಟ್ಸ್ ಸೇ ನಾನು ಇದರಿಂದ ಎಕ್ಸಿಟ್ ಆಗಿ ಕಂಟೈನರಿಂದ, ಈಗ ಸೇಮ್ ಇದೇ ಕಂಟೈನರ್ ಇದೆಯಲ್ಲ, ಇನ್ಸ್ಟೆಡ್ ನಾನು C3 ಅಂತ ಹಾಕ್ತೀನಿ. ನೋಡಿ, ಈವನ್ C3 ಕಂಟೈನರಲ್ಲೂ ಕೂಡ ls cd/appಗೆ ಹೋದರೆ cd/appಗೆ ಹೋದರೆ ಇಲ್ಲಿ ನಿಮಗೆ ಆ ಒಂದು ಡೇಟಾ ಅನ್ನೋದು ಬರುತ್ತೆ. ಯಾವುದೇ ಕಂಟೈನರ್ ತಗೊಳ್ಳಿ, ನಿಮ್ಗೆ ಆ ಡೇಟಾ ಅನ್ನೋದು ಇದ್ದೇ ಇರುತ್ತೆ. ಸೊ ಎಕ್ಸಿಟ್ ಆಗಿ ಡಾಕರ್ ps ಓಕೆ, ನಾನು ಅಬ್ರಾಪ್ಟ್ ಎಕ್ಸಿಟ್ ಆಗಿರೋದ್ರಿಂದ ಇಲ್ಲಿದೆ. ಅದೇ ರೀತಿ ಡಾಕರ್ ಇನ್ಸ್ಪೆಕ್ಟ್ C2 ಅಂತ ಕೊಡಿ. ಇವಾಗ ನೋಡಿ, ಈ ಡಾಕರ್ ಇನ್ಸ್ಪೆಕ್ಟ್ C2 ಅಂತ ಕೊಟ್ಟಾಗ ಇಲ್ಲಿ ನಿಮ್ಮ ಒಂದು ಈ ಮೌಂಟ್ ಅನ್ನೋದು ಯಾವ ವ್ಯಾಲ್ಯೂಮ್ಗೆ ಅಟ್ಯಾಚ್ ಆಗಿದೆ ಅನ್ನೋದು ನಿಮಗೆ ಇಲ್ಲಿ ಡೀಟೇಲ್ಡಾಗಿ ಗೊತ್ತಾಗತ್ತೆ, ರೈಟ್. ಸೊ ಹೀಗೆ ಕಂಟೈನರ್ ಟು ಕಂಟೈನರ್ ನಿಮ್ಮ ಡೇಟಾ ಅನ್ನೋದು ಶೇರ್ ಯಾವುದೇ ಕಂಟೈನರ್ ವ್ಯಾಲ್ಯೂಮ್ ಡೇಟಾ ಇದ್ರೂ ಕೂಡ ಶೇರ್ ಮಾಡ್ಕೋಬೋದು. ಈಗ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಏನಾಗುತ್ತೆ ಅಂತ ಹೇಳಿದ್ರೆ, ಎಸ್ಪೆಷಲಿ ವೆನ್ ಯು ಆರ್ ಹ್ಯಾಂಡ್ಲಿಂಗ್ ವಿತ್ MySQL ಅಲ್ವಾ, MySQL ಡೇಟಾಬೇಸ್ಗೆ ಒಂದು ವ್ಯಾಲ್ಯೂಮ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂದಾಗ ಅಂಥ ಟೈಮಲ್ಲಿ ಈ ವ್ಯಾಲ್ಯೂಮ್ನ ಯೂಸ್ ಮಾಡ್ಕೊಳ್ತೀವಿ, ಆಯಿತಾ. ಸೊ ಹಾಗೆಯೇ ಇಫ್ ಐ ವಾಂಟ್ ಟು ರಿಮೂವ್ ದಿಸ್ ವ್ಯಾಲ್ಯೂಮ್, ಈಗ ಡಾಕರ್ ಲೆಟ್ಸ್ ಸೇ ಫಸ್ಟ್ ಹಿಂದಕ್ಕೆ ಹೋಗೋಣ ನಾವು, ಆಯಿತಾ. ಇಲ್ಲಿದ್ದೀನಿ ನಾನು, ಆಯಿತಾ. ಇವಾಗ ಡಾಕರ್ ವ್ಯಾಲ್ಯೂಮ್ ls ಅಂತ ಕೊಟ್ಟರೆ, ವ್ಯಾಲ್ಯೂಮ್ ಅಂತಲೇ ಕೊಡಬೇಕು, ಓಕೆ. ls ಅಂತ ಕೊಟ್ಟರೆ ಮೈ ವ್ಯಾಲ್ ಇದೆ. ಇದನ್ನು ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡೋದು ಅಂದರೆ, ಡಾಕರ್ ವ್ಯಾಲ್ಯೂಮ್ ಓಕೆ, ಡಾಕರ್ ವ್ಯಾಲ್ಯೂಮ್ ಆರ್ ಎಮ್ ಈ ಮೈ ವ್ಯಾಲ್ನ ರಿಮೂವ್ ಮಾಡ್ತೀನಿ. ಸೊ ಆ್ಯಸ್ ಸೂನ್ ಆಸ್ ಮೈ ಇನ್ ಯೂಸ್ ಇದೆ, ಸೊ ಹಾಗಾಗಿ ಡಾಕರ್ ಸಿಸ್ಟಮ್ ಪ್ರೂನ್ -a ಮಾಡ್ತೀನಿ, ಎಲ್ಲ ಕೂಡ ರಿಮೂವ್ ಮಾಡ್ತೀನಿ, ಕಂಟೈನರ್ಸ್ ಎಲ್ಲ ಕೂಡ. ಇವಾಗ ವ್ಯಾಲ್ಯೂಮ್ ರಿಮೂವ್ ಆಯಿತು. ಸೊ ಡಾಕರ್ ವ್ಯಾಲ್ಯೂಮ್ ls ಏನೂ ಇಲ್ಲ, ls ಇಲ್ಲಿ ಆ ಫೋಲ್ಡರ್ ಕೂಡ ಇಲ್ಲ,
ಆಯಿತಾ. ಸೊ ಹೀಗೆ ನಾವು ಡೇಟಾ ಅನ್ನೋದನ್ನು ಡಿಲೀಟ್ ಮಾಡ್ತೀವಿ. ಸೊ ವ್ಯಾಲ್ಯೂಮಿಂದ ಏನಾಗುತ್ತೆ, ಕಂಟೈನರ್ ಸ್ಟೋರೇಜಿಂದ ಏನಾಗುತ್ತೆ. ಸೊ ವ್ಯಾಲ್ಯೂಮಿಂದ ಪರ್ಸಿಸ್ಟೆನ್ಸ್ ಅನ್ನೋದಿರುತ್ತೆ, ಡಾಕರ್ ಮ್ಯಾನೇಜ್ಡ ಎಸ್, ಶೇಡ್ ಬಿಟ್ವೀನ್ ಕಂಟೈನರ್ಸಾ ಎಸ್, ರೆಕಮೆಂಡೆಡ್ ಫಾರ್ ಡೇಟಾಬೇಸ್ ಎಸ್, ಬ್ಯಾಕಪ್ ಈಸಿ ಆಗುತ್ತಾ ಎಸ್. ಯಾವುದೇ ಕಂಟೈನರ್ಗೂ ಒಂದು ಬ್ಯಾಕಪ್ನ ನೀವು ತಗೋಬೇಕು ಅಂತಂದಾಗ ನಿಮಗೆ ಈ ಡಾಕರ್ ವ್ಯಾಲ್ಯೂಮ್ಸ್ನ ಯೂಸ್ ಮಾಡ್ತೀವಿ. ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಯಿತಾ, ಇಷ್ಟು ಈ ಡಾಕರ್ ವ್ಯಾಲ್ಯೂಮ್ಸ್ನ ಕತೆ. ಸೊ ಇಷ್ಟು ಈ ವಿಡಿಯೋಗೆ. ಸೊ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.